ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಮಲ್ಲಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ ಗೈಸ್? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಸೊ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ, ನನಗೆ ಫಸ್ಟ್ ಪೇಮೆಂಟ್ ಆಗಿದೆ. ಸೊ ನೀವು ನೋಡ್ಬೋದು, ಇದು ನನ್ನ ಫಸ್ಟ್ ಪೇಮೆಂಟ್ ಗೈಸ್. ಸೊ ನಂಗೆ ಇವತ್ತು ತುಂಬ 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 ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಏನು ಹೇಳಬೇಕಪ್ಪ ಅಂತಲೇ ಅರ್ಥ ಆಗ್ತಿಲ್ಲ. ಸೊ ದಿಸ್ ಈಸ್ ಮೈ ಫಸ್ಟ್ ಪೇಮೆಂಟ್. ಯೂಟ್ಯೂಬಿಂದ ಫಸ್ಟ್ ಪೇಮೆಂಟ್ ಅಂದರೆ 1 ಮಂತ್ ಆಗಿದೆ ಅಷ್ಟೇ ನನ್ನ ಚಾನಲ್ ಓಪನ್ ಮಾಡಿ. ಸೊ 1 ಮಂತ್ಗೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಆಗಿದೆ, ನೀವು ನೋಡ್ಬೋದು ಗೈಸ್. ಇದೆಲ್ಲ ನಂಬಿಟ್ರೆ ನೀವು? ಇಲ್ಲ ಗೈಸ್, ಇದು ನನ್ನ ಹಸ್ಬೆಂಡ್ ದುಡ್ಡು. ಇದು ಸೊ ಅವರು ಚೀಟಿಗೆ ಅಂತ ಕೊಟ್ಟಿದ್ರು. ಅದರಿಂದ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗೂ ಕೂಡ ಮನಿ ಬರಲ್ಲ. ಯೂಟ್ಯೂಬ್ದೇ ಆದಂತಹ ರೂಲ್ಸು ರೆಗ್ಯುಲೇಷನ್ಸ್ ಇದೆ. ಸೊ ಅದನ್ನು ನಾವು ಪಾಟಿಸಬೇಕು. ಸೊ ದುಡ್ಡು ಬಂದುಬಿಡುತ್ತೆ ಅಂದರೆ ಸುಳ್ಳು ಗೈಸ್. ಅದ್ರಿಗೆ ಮೇನ್ ಬೇಕಾಗಿರೋದು 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ಸು, ಅಥವಾ ಪಬ್ಲಿಕ್ ಶಾರ್ಟ್ಸ್ ವಾಚ್ ಟೈಮು. ಅದು 100 ಲ್ಯಾಕ್ ಏನೋ ಬರುತ್ತೆ ಗೈಸ್, 100 ಲ್ಯಾಕ್. ಸೊ ಅಷ್ಟೆಲ್ಲ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೆಲ್ಲ ನಾವು ಫಿನಿಷ್ ಮಾಡಿದ್ರೇ ನಮ್ಗೆ ದುಡ್ಡು ಬಂದುಬಿಡುತ್ತೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ ಗೈಸ್, ಇನ್ನೂ ಐತೆ ಗೈಸ್ ಪ್ರೋಸೆಸ್. ಇದು ಮಾನಿಟೈಸೇಷನ್ ರೂಲ್ಸ್ ಎಲ್ಲ ಫಿನಿಷ್ ಮಾಡಿ ಮತ್ತು ನೆಕ್ಸ್ಟ್ ಗೂಗಲ್ ಆ್ಯಡ್ಸೆನ್ಸ್ ಕಳಿಸ್ಕೊಡ್ತಾರೆ. ಸೊ ಅದನ್ನೆಲ್ಲ ನಾವು ಪಿನ್ನೆಲ್ಲ ಹಾಕಿದ್ಮೇಲೆ ಮಂತ್ಲಿ ಇಷ್ಟು $10 ನಾವು ಮಾಡಬೇಕಾಗುತ್ತೆ. ವ್ಯೂಸ್ ಮತ್ತು ವಾಚ್ ಟೈಮ್ನಿಂದ ಆ $10 ಕಂಪ್ಲೀಟ್ ಆಗುತ್ತೆ. ಆಗ ನಮಗೆ ಮಂತ್ಲಿ ಇಷ್ಟು ಅಂತ ಇನ್ಕಮ್ ಬರುತ್ತೆ. ಇಷ್ಟೆಲ್ಲ ಪ್ರಾಸೆಸ್ ಇದೆ ಗೈಸ್. ನಾವು ಓಪನ್ ಮಾಡಿದ ತಕ್ಷಣ, ಯಾವುದೇ ಆಗಲಿ ಓಪನ್ ಮಾಡಿದ ತಕ್ಷಣ ನಮ್ಗೆ ಬರುತ್ತೆ ಅಂದರೆ ಅದು ಸುಳ್ಳು ಗೈಸ್. ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ ಅಂತ ಮಾತ್ರನೇ ಈ ವಿಡಿಯೋ ಮಾಡಿದ್ದು. ಸೊ ಯಾರು ಕೂಡ ತಪ್ಪು ತಿಳ್ಕೊಬೇಡಿ. ಕ್ಯಾಶುವಲ್ ಆಗಿ ನಾವು ಓಪನ್ ಮಾಡಿಬಿಟ್ಟ ತಕ್ಷಣ ನಮ್ಗೆ ದುಡ್ಡು ಬಂದ್ಬಿಡುತ್ತೆ ಅಂತ ಅನ್ಕೊತಾ ಇದ್ದೀರಾ. ಸೊ ಅದೆಲ್ಲ ಸುಳ್ಳು. ಅದ್ರ ರಿಲೇಟಿವ್ ಆಗಿ ನಾನು ಈ ಥರ ಮಾಡಿದೆ. ಸೊ ದುಡ್ಡು ಕಷ್ಟಪಟ್ರೇ ಈ ದುಡ್ಡು ನಮ್ಮ ಕೈಗೆ ಬರೋದು. ಇದಕ್ಕೆ ಇವಾಗ ನಾನಿದು ನಮ್ಮ ಯಜಮಾನ್ರ ದುಡ್ಡು, ಆಯಿತಾ? ಅವ್ರು ಕಷ್ಟಪಟ್ಟಿರೋದಕ್ಕೆ ತಾನೇ ಈ ದುಡ್ಡು ಅಲ್ವಾ? ಅವ್ರು ಚೀಟಿಗೆ ಕಟ್ಟಬೇಕು ಅಂತ ಕೊಟ್ಟಿದ್ರು ನನಗೆ. ಸೊ ಅದನ್ನ ಎತ್ಕೊಂಡು ನಾನು ನಿಮಗೆಲ್ಲ ತೋರಿಸಿದೆ. ಸೊ ಇದ್ರ ಬಗ್ಗೆ ನೋಡಿ ಎಲ್ಲರೂ ತಪ್ಪು ತಿಳ್ಕೊಬೇಡಿ. ನಾನು ಸುಮ್ಮನೆ ಎಲ್ಲರೂ ಅನ್ಕೊತಾ ಇದ್ದಾರಲ್ವ, ಅದು ಸುಳ್ಳು ಗೈಸ್. ಇಷ್ಟೆಲ್ಲ ಪ್ರೋಸೆಸ್ ಇರುತ್ತೆ, ಅದೆಲ್ಲ ನಾವು ನಡೆಸ್ಕೊಂಡು ಹೋದ್ರೇ ನಮ್ಗೆ ಲಾಸ್ಟಿಗೆ ಈ ದುಡ್ಡು ನಮ್ಮ ಕೈಗೆ ಸೇರೋದು ಸರ್ ಗೈಸ್. ನಂದು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ಇತ್ತು. ಆಮೇಲೆ ಹೊಸ್ದಾಗಿ ನಾನು ಫೋನ್ ಇಸ್ಕೊಂಡೆ. ಸೊ ಜಿಮೇಲ್ ಮರ್ತೋಗ್ಬಿಟ್ಟಿದ್ದೆ ಗೈಸ್. ಸೊ ಅದರಿಂದ ನಾನು ಆ ಯೂಟ್ಯೂಬ್ ಚಾನಲ್ನ ಕಳ್ಕೊಬೇಕಾಗಿತ್ತು. ಆ ಯೂಟ್ಯೂಬ್ ಚಾನಲ್ ಹೋಗ್ಬಿಟ್ಟಿದ್ದೆ ಅಂತ ನಾನು ಸುಮ್ಮನೆ ಆಗಿಲ್ಲ. ಈ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿಕೊಂಡೆ. ಅದ್ರ ಜೊತೆ ನಾನು ಮೀಶೋನಲ್ಲಿ ಸೆಲ್ಲರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ, ಮತ್ತು ಅಫಿಲಿಯೇಟ್ ಆಗಿ ಕೂಡ ವರ್ಕ್ ಮಾಡ್ತಿದ್ದೀನಿ. ಇವಾಗ ನನಗೆ ಅದರಿಂದ ಕೂಡ ನನಗೆ ದುಡ್ಡು ಬರ್ತಾಯಿದೆ. ನೀವು ಅಷ್ಟೇ, ನಿಮಗೆ ಆದಂತಹ ಗೋಲ್ಸ್, ಡ್ರೀಮ್ಸ್ ಎಲ್ಲ ಇರುತ್ತೆ. ಸೊ ಯಾರು ಅಷ್ಟು ಈಸಿಯಾಗಿ ಬಿಟ್ಕೊಡ್ಬೇಡಿ. ಸೊ ಇಷ್ಟೇ ಹೇಳ್ತಾ ನಾನು ಈ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ಟಾಟಾ, ಬಾಯ್.